ರಾಜ್ಯ ಸರ್ಕಾರದ ವಿರುದ್ಧ ಅಲೆಮಾರಿ ಸಮುದಾಯದಿಂದ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ಜರುಗಿದೆ. ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಲೆಮಾರಿ ಹಾಗೂ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ವರದಿ ಪ್ರಕರಣ ಅಲೆಮಾರಿ ಸಮುದಾಯಕ್ಕೆ ಸೇರಿದ 49 ಜಾತಿಗಳಿಗೆ 1% ಮೀಸಲಾತಿ ನೀಡಲಾಗಿತ್ತು. ಆದರೆ ಈಗ ಕ್ಯಾಬಿನೆಟ್ ಸಭೆಯ ನಿರ್ಣಯದಲ್ಲಿ ಬಲಾಢ್ಯ ಸಮುದಾಯದ ಜೊತೆ ಸೇರಿಸಿದ್ದಾರೆ. ಅತಿ ಹಿಂದುಳಿದ ಅಲೆಮಾರಿ ಸಮುದಾಯ ಬಲಾಢ್ಯ ಸಮುದಾಯದ ಜೊತೆ ಹೋರಾಟ ಮಾಡಲು ಅಸಾಧ್ಯವಿಲ್ಲ. ಆದ್ದರಿಂದ ನಾವು 2% ಮೀಸಲಾತಿ ಕೇಳಿದ್ವಿ. ಆದರೆ ವರದಿಯಲ್ಲಿ 1% ಮೀಸಲಾತಿ ನೀಡಲಾಗಿತ್ತು. ಅದನ್ನೇ ನೀಡದೆ ಬಲಾಢ್ಯ ಸಮುದಾಯಕ್ಕೆ ಸೇರಿಸಿದ್ದು ಖಂಡನೀಯ. ಕೂಡಲೇ ಅಲೆಮಾರಿ ಸಮುದಾಯಕ್ಕೆ ಒಳಪಡುವ 49 ಜಾತಿಗಳಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅಂತ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ದಾರೆ. ಮುಕ್ತಿಗೊಳಿಸ್ರಿ, ನಮಗೆ ಪ್ರತ್ಯೇಕವಾಗಿ ಕೊರಚನ ವಿಂಗಡಣೆ ಮಾಡಿ 51 ಸಮುದಾಯಗಳಿಗಿತ್ತಲ್ಲ, ಆ ಕೊರಚನ ಬೇರೆ ವಿಂಗಡಣೆ ಮಾಡಿ 49 ಜಾತಿಗಳನ್ನು ಸಪ್ರೇಟ್ ಮಾಡಿ ನಮಗೆ 1% ಮೀಸಲಾತಿ ಕೊಡಿ. ನಾವು ಸಣ್ಣ ಸಮುದಾಯಗಳು ನಾವು ಹೊಂದಾಣಿಕೆ ಮಾಡ್ಕೊಂಡು ತಗೊಂಡು ಹೋಗ್ತೀವಿ, ನಮಗೆ 1% ಎಲ್ಲ ಇಡೀ ತೊಂದರೆ ಇಲ್ಲ ಅಂತೇಳಿ ನಮ್ಮ ಮನವಿಯಾಗಿತ್ತು. ನಾಗಮೋಹನ್ ದಾಸ್ ಅವರಿಗೂ ನಾವು ಮನವಿಯನ್ನು ಕೊಟ್ಟಿದ್ವಿ ರಾಜ್ಯಾದ್ಯಂತ. ಇವತ್ತಿನ ಈ ಒಂದು ಸ್ಥಿತಿ ಒಳಗಡೆ ಮೊದಲಿಗಿದ್ದಂಥ 51 ಸಮುದಾಯ 1% ಕೊಟ್ಟಿದ್ರು, ಅದ್ರ ಪಾಡಿಗೆ ಅದನ್ನು ಬಿಟ್ಟಿದ್ರೆ ಯಾವಾಗ ಬದುಕ್ತಾ ಇದ್ವಿ, ಸುಟ್ಕೊಂಡೇ ಬದುಕ್ತಾ ಇದ್ವಿ. ಈಗ ಸರ್ಕಾರ ಏನು ಮಾಡ್ತು, ಬಲಾಢ್ಯ ಸಮುದಾಯಗಳಿಗೆ ಮೀಸಲಾತಿನ ಹೆಚ್ಚು ಮಾಡ್ತು.